ಇದು ನಮ್ಮ ಪಕ್ಷದಲ್ಲಿ ಪ್ರತಿಯೊಂದು ರಾಜ್ಯದ ಎಂಪಿಗಳ ಸಭೆಯನ್ನು ಪಕ್ಷದ ಇನ್ಚಾರ್ಜ್ ಅವರು ಮಾಡಬೇಕನ್ನುವಂಥದ್ದು ಈಗಾಗಲೇ ತಡ ಆಗಿತ್ತು. ಕಳೆದ ಸಂಸತ್ ಅಧಿವೇಶನದಲ್ಲಿ ಆಗಬೇಕಾಗಿತ್ತು, ಆಗಿರಲಿಲ್ಲ. ಅದಕ್ಕೆ ಈ ಬಾರಿ ವಾಡಿಕೆಯಂತೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಮೆಂಬರ್ಶಿಪ್ಪು ಸಂಘಟನೆ ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಈಗಾಗಲೇ ಏನು ರಿವ್ಯೂ ಆಗಿದೆ. ಅದರಲ್ಲಿ ಏನೇನು ಮತ್ತೆ ಬದಲಾವಣೆ ತರಬೇಕನ್ನುವಂಥದ್ದು. ಎರಡನೇದು, ಸರ್ಕಾರ ಈಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಅವರು ಮಾಡುವಂಥ ತೀರ್ಮಾನ ಮಾಡಿಲ್ಲ. ಅದಾಗೂ ಕೂಡ ನಾವು ಏನು ಲೋಕಸಭಾದಲ್ಲಿ ನಮ್ಮ ಗೆಲುವಾಗಿತ್ತು, ಮತ್ತೆ 3 ವಿಧಾನ ಉಪಚುನಾವಣೆಯಲ್ಲಿ ಆ ಗೆಲುವನ್ನು ಮುಂದುವರಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ಹಿಮ್ಮೆಟ್ಟಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸಂಘಟಿತವಾಗಿ ಹೋರಾಟ ಮಾಡಿ ಎಲ್ಲ ಕಡೆ ಗೆಲ್ಲಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ. ಮತ್ತು ಕರ್ನಾಟಕದ ವಿಚಾರ ಲೋಕಸಭಾದಲ್ಲಿ ಯಾವ್ಯಾವ ಎತ್ತಬೇಕು ಮತ್ತು ಇಲ್ಲಿನೂ ಕೂಡ ಕರ್ನಾಟಕ ಬಿಜೆಪಿ ಸಂಸತ್ನಲ್ಲಿ ಪರಿಣಾಮಕಾರಿಯಾಗಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಪ್ರತಿನಿಧಿಸಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿದೆ.